ಅವಳಿಗೂ ನಿಮ್ಗೂ ಏನ್ ವ್ಯವಹಾರ ಇದೆ? ಅಷ್ಟಕ್ಕೂ ಅವಳು ಮತ್ತೆ ಅವಳಪ್ಪ ಇಲ್ಲಿಗೆ ಯಾಕೆ ಬಂದಿದ್ದು? ಹಾ, ಏನಕ್ಕ? ಏನ್ ಹೀಗ್ ಕೇಳ್ತಾ ಇದ್ದೀರಾ? ಅವ್ರು ಯಾಕೆ ಬಂದಿದಾರ? ಆ ಪ್ರೇಮ ರಾಮ್ನ ಒತ್ತಾಯ ಮಾಡಿ ಮದ್ವೆ ಮಾಡ್ಕೊಂಡವಳು, ಸ್ನೇಹಗೆ ಅನ್ಯಾಯ ಮಾಡಿದವಳು. ಅತ್ತೆ, ಈ ಮನುಷ್ಯನ್ ಇವತ್ತೇ ನೋಡ್ತಿರೋದು. ಇವನ್ ಯಾರು ಅಂತಾನೆ ಗೊತ್ತಿಲ್ಲ. ಏನೇನೋ ಮಾತಾಡ್ತಿದ್ದಾನೆ ಅತ್ತೆ. ನಂಗೆ ತುಂಬಾ ಹಿಂಸೆ ಆಗ್ತಿದೆ. ನಂಗೆ ನಿಜವಾಗ್ಲೂ ಅವ್ನು ಯಾರು ಅಂತ ಗೊತ್ತಿಲ್ಲ. ಪ್ರೇಮಾ, ನೀನೇನು ಅಂತ ನಮಗ್ ಗೊತ್ತು, ನೀನ್ ಎಂತೋಳು ಅಂತ ನಮಗ್ ಚೆನ್ನಾಗ್ ಗೊತ್ತು. ಅವ್ನ್ ಯಾವನ ಬಂದು ಏನೋ ಹೇಳ್ಬಿಟ್ರೆ ನಾವ್ ನಂಬಿಡ್ತೀವ? ನಿನ್ ಜೊತೆ ನಾವಿದ್ದೇವೆ, ನೀನೇನು ಯೋಚನೆ ಮಾಡ್ಬೇಡ. ಏನಾಗಿದೆ ಅಕ್ಕ ನಿಮ್ಗೆಲ್ಲ? ಸತ್ಯ ಕಣ್ಮುಂದೆ ಎದ್ದು ಕುಣಿತಾ ಇದ್ರು ಯಾವ್ದನ್ನು ನಂಬೋದೇ ಇಲ್ಲ ಅಂತೀರಲ್ಲ. ಬೆಂಕಿ ಇಲ್ದೆ ಹೊಗೆ ಆಡಲ್ಲ, ಅದ್ ಗೊತ್ತಾಗ್ತಿಲ್ಲ ನಿಮ್ಗೆ? ಏ ಸತ್ಯ, ಇದೇನು ಇಲ್ಲಿ? ಅಲ್ಲಪ್ಪ, ಒಂದ್ಸರನು ಕೋರ್ಟ್ ಕಚೇರಿ ಮೆಟ್ಲೆ ಹತ್ತಿಲ್ಲ ಅಂತ ಎದೆ ತಟ್ಕೊಂಡು ಹೇಳ್ತಿದ್ದೆ. ಆದ್ರೆ ಇದೇ ಇವತ್ತೇನ ಇದು? ಇಲ್ಲೇ ಟೆಂಟ್ ಹಾಕ್ಬಿಟ್ಟಿದ್ಯಾ? ಗೊತ್ತಾಯ್ತು ಬಿಡು. ನಿನ್ನ ಮಗಳದೇನೋ ಕೇಸ್ ಆಗಿದೆ ಅಂತಲ್ಲಪ್ಪ. ಆಗಿರೋ ಮದುವೆನ ಕ್ಯಾನ್ಸಲ್ ಮಾಡಿ ಅಂತ ಅರ್ಜಿ ಹಾಕೊಳ್ಳೋಂತಲ್ಲ. ಆದ್ರೂ ನಿನ್ನ ಮಗಳದು ಭಾರಿ ಆಯ್ತು ಕಣ್ಬಿಡ. ನೊಂದವ್ರನ್ನ ಇನ್ನಷ್ಟು ನೋಯಿಸಿದ್ರೆ ಅದೇನ್ ಸಂತೋಷ ಸಿಗುತ್ತೋ ನಿಮಗೆ? ಹಾಗಲ್ಲ ಕಣೋ. ನಿಮ್ಮಂತವ್ರಿಗೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಕೆಲ್ಸಕ್ಕೆ ಬಂದಿದ್ರೋ ಆ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಮೊದ್ಲೇ ಸಿಟ್ಟಲ್ಲಿದ್ದೀನಿ. ಇನ್ನಷ್ಟು BP ರೈಸ್ ಮಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸುಮ್ನೆ ಹೋಗ್ತಾ ಇರ್ಬೇಕಷ್ಟೇ. ಆಯ್ತು ಬಿಡಪ್ಪ, ಏನೋ ಸಂಬಂಧಿಕ ಅಂತ ಕಷ್ಟ ವಿಷಯ ಮಾತಾಡಕ್ ಬಂದೆ. ದೊಡ್ಡವ್ರ ವಿಷಯ ದೊಡ್ಡದಾಗಿರುತ್ತೆ. ಅದೇನೋ ಹೇಳ್ತಾರಲ್ಲ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯ್ಲಿ ಅಂತ. ಏನೋ ಮಾಡ್ಕೊಳಪ್ಪ. ಯಾವನೋ ಬಂದು ಸುಳ್ಳು ಸಾಕ್ಷಿ ಹೇಳಿದ ತಕ್ಷಣ ಸತ್ಯ ಸುಳ್ಳಾಗೋದಿಲ್ವಾ? ಮಗಳೇ, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಆದ್ರೆ ಯಾರೋ ಒಬ್ಬ ಬಂದು ಹೀಗೆ ನಿನ್ನ ವಿರುದ್ಧ ಸಾಕ್ಷಿ ಹೇಳ್ತಿದ್ದಾನೆ ಅಂದ್ರೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಅವನು ಯಾರು ಅಂತ ಗೊತ್ತಾಗದೆ ನಾವೇನು ಮಾಡೋಕ್ಕಾಗಲ್ಲಮ್ಮ. ಹಾಗಾಗಿ ಕೇಳ್ತಾ ಇದ್ದೀನಿ, ಅವನು ಯಾರು ಅಂತ ಗೊತ್ತಿದ್ರೆ ಹೇಳ್ಬಿಡಮ್ಮ. ನೀವೇ ಕೇಳ್ತೀರಾ ಅಂತ ನನ್ ಕನ್ಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ. ಏನಪ್ಪ ಮಾತಾಡ್ತಾ ಇದ್ದೀರಾ? ಅಕ್ಕ ಏನು ಅಂತ ನಮಗ್ ಚೆನ್ನಾಗ್ ಗೊತ್ತು ಅಂತ ನೀವೇ ಹೇಳ್ತಿರ್ತೀರಾ. ಈಗ ಎನ್ಕ್ವೈರಿ ಮಾಡೋ ತರ ಮಾತಾಡಿ ಅವಳ ಮನ್ಸಿಗೆ ನೀವೇ ನೋವು ಮಾಡ್ತಾ ಇದ್ದೀರಾ. ಅವಳಿಗೆ ಗೊತ್ತಿದ್ರೆ ಅವಳು ಹೇಳ್ತಿರ್ಲಿಲ್ವಾಪ? ಸುಮ್ನೆ ಅವಳ ಕಣ್ಣಲ್ಲಿ ನೀರ್ ಹಾಕಿಸ್ಬಿಟ್ರಿ. ಅಂದೇ ಆಗಿ ಮನ್ಸಲ್ಲಿ ಅನುಮಾನ ಇರೋರ್ ತರ ಮಾತಾಡಿದ್ರೆ ಅವಳಿಗೆ ಎಷ್ಟು ಹರ್ಟ್ ಆಗ್ಬೇಡಪ್ಪ. ನೋಡಿದ್ರ ಆಂಟಿ, ಇವತ್ ಪ್ರೇಮಂಗ್ ಎಂತ ಸ್ಥಿತಿ ಬಂದಿದೆ ಅಂತ. ಇಷ್ಟೇ ಅಲ್ಲ, ಇವಳಿಗಿನ್ನೂ ಇದೆ. ಇವಳನ್ನ ಇಷ್ಟಕ್ಕೆ ಬಿಡಬಾರ್ದು ಸ್ನೇಹ. ಇವತ್ತು ಇವಳು ಮಾನ ಮರ್ಯಾದೆ ಎಲ್ಲ ಇಲ್ಲೇ ಹರಾಜಾಗ್ಬಿಡ್ಬೇಕು. ಯಾವ್ದೇ ಕಾರಣಕ್ಕೂ ವಾಪಸ್ ಇವಳು ನಮ್ ಜೊತೆ ನಮ್ಮನೆಗ್ ಬರ್ಬಾರ್ದು. ನೀವೇನು ಚಿಂತೆ ಮಾಡಬೇಡಿ. ನಮ್ಮ ಲಾಯರು
ತಮ್ಮ ಕೇಸನ್ನ ಗೆದ್ದೆ ರಾಮ್ ಮತ್ತೆ ಪ್ರೇಮ ಮ್ಯಾರೇಜ್ ಅನನ್ಮೆಂಟ್ ಅಪೀಲ್ ಅಪ್ರೂವ್ ಆಗೇ ಆಗುತ್ತೆ. ಕಾನೂನು ಪ್ರಕಾರ ಈ ಮದುವೆ ಅಮಾನತ್ ಆಗೇ ಆಗತ್ತೆ. ಅಷ್ಟಾದ್ರೆ ಸಾಕು ಸರ್. ಈ ಪ್ರೇಮ ಅನ್ನೋ ಪೀಡೆ ನಮ್ ಜೀವನದಿಂದ ತೊಲಗಿದ್ರೆ ಒಂದ್ ತಮ್ಗೆ ಹಾಲು ಕುಡ್ತೀನಿ ನಾನು. ಆ ಕ್ಷಣ ಆದಷ್ಟು ಬೇಗ ಬರುತ್ತೆ ಮೇಡಮ್. ಈ ತರ ಕೇಸ್ನ ನಾನು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಸರಿ, ನನಗೊಂದು ಕ್ಲೈಂಟ್ ಮೀಟಿಂಗ್ ಇದೆ, ನಾನು ಹೋಗಿ ಬರ್ತೀನಿ. ಸರ್, ನೀವು ಭಯಂಕರ ಇದ್ದೀರಾ ಬಿಡಿ ಸರ್. ಆ ಪ್ರೇಮಗೆ ಒಬ್ಬ ಬಾಯ್ ಫ್ರೆಂಡ್ನ ಸೃಷ್ಟಿ ಮಾಡಿ ಅವನನ್ನ ಸಾಕ್ಷಿ ಕರೆಸಿದ್ದೀರಲ್ಲ, ದೊಡ್ಡ ಮಾಸ್ಟರ್ ಪ್ಲಾನ್ ಬಿಡಿ ಇದು. ಆದ್ರೆ ಸರ್, ಆ ಹುಡುಗ ನಿಜವಾಗ್ಲೂ ಪ್ರೇಮನ್ ಬಾಯ್ ಫ್ರೆಂಡೇ ಅನ್ನೋಕೆ ಸಾಕ್ಷಿ ಏನಿದೆ ಅಂತ ಕೇಳಿದ್ರೆ ಏನ್ ಮಾಡೋದು? ಹೌದು ಸ್ನೇಹ, ಕೋರ್ಟ್ ಎಲ್ಲದಕ್ಕೂ ಸಾಕ್ಷಿ ಕೇಳುತ್ತೆ. ಇದಕ್ಕೂ ಸಾಕ್ಷಿ ಕೇಳಿದ್ರೆ ಏನ್ ಮಾಡೋದು? ಆ ಹುಡುಗ ಪ್ರೇಮ್ ಗೆಳೆಯ ಅನ್ನೋದಕ್ಕೆ ನಮ್ ಹತ್ರ ಏನಾದ್ರೂ ಸಾಕ್ಷಿ ಇದೆಯಾ? ಯೋಚನೆ ಮಾಡ್ಬೇಡಿ ಆಂಟಿ, ಅದಕ್ಕೂ ಎಲ್ಲ ವ್ಯವಸ್ಥೆ ಆಗಿದೆ. ಹೇಳಿದ್ರಲ್ಲ, ನಮ್ ಲಾಯರ್ ಇಂತ ಕೇಸ್ಗಳನ್ನ ಸೋತಿರೋ ಇತಿಹಾಸನೇ ಇಲ್ಲ. ಪ್ರೇಮಂಗೆ ಬಾಯ್ ಫ್ರೆಂಡ್ ತಂದಿರೋರ್ಗೆ ಸಾಕ್ಷಿ ತರೋದ್ ಕಷ್ಟನಾ? ಬನ್ನಿ ಸರ್. ಹೀಗೆ ಅಳ್ತಾ ಕೂತ್ರೆ ಸಮಸ್ಯೆ ಸಾಲ್ವ್ ಆಗೋಗುತ್ತಾ? ಇಂಥ ಟೈಮಲ್ಲೇ ನಾವು ಸ್ಟ್ರಾಂಗ್ ಆಗಿರ್ಬೇಕು ಕಣೆ. ನನಗ್ ಗೊತ್ತು, ಅಪ್ಪ ಹೇಳಿದ ಮಾತಿಂದ ನಿನ್ ಮನ್ಸಿಗೆ ತುಂಬಾ ನೋವಾಗಿದೆ. ಆದ್ರೆ ಮನ್ಸಿಗೆ ಜಾಸ್ತಿ ಹಚ್ಕೋಬೇಡ್ವೆ. ಅಪ್ಪ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ರು. ನನ್ನ ಮಗಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ನಾನು ಹಾಗೆ ಮಾತಾಡಬಾರ್ದಾಗಿತ್ತು, ನನ್ ಕ್ಷಮಿಸ್ಬಿಡ. ಅಪ್ಪ, ಇದೆಲ್ಲ ನನ್ನ ಜೀವನದಲ್ಲಿ ಇದ್ದಕ್ಕಿದ್ದಾಗೆ ಆಗ್ತಿದೆ. ಯಾಕೆ ಹೀಗಾಗ್ತದೆ ಅಂತಾನೂ ಗೊತ್ತಿಲ್ಲ. ನನಗವನು ಯಾರಂತಾನೆ ಗೊತ್ತಿಲ್ಲಪ್ಪ. ಅವನು ಯಾಕೆ ಸುಳ್ಳು ಹೇಳ್ತಿದ್ದಾನೆ ಅಂತಾನೂ ನಂಗೆ ಗೊತ್ತಿಲ್ಲ. ಆ ಅರ್ಜಿಗೂ ನಾನ್ ಸೈನ್ ಹಾಕಿಲ್ಲಪ್ಪ. ಆದ್ರೆ ಅರ್ಜಿಲಿರೋ ಸೈನ್ ನಂದೆ. ಆದ್ರೆ ಅರ್ಜಿಲ್ ನನ್ ಸೈನ್ ಇದೆ. ಅದ್ ಹೇಗೆ ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಅಕ್ಕ, ಅಪೀಲ್ ಮೇಲೆ ಇರೋದು ನಿಂದೆ ಸಿಗ್ನೇಚರ್ ಅನ್ನೋದು ಕನ್ಫರ್ಮ್? ಹೌದು ಕಾವ್ಯ, ಹೌದು, ಅದು ನಿನ್ ಸಿಗ್ನೇಚರ್. ಆದ್ರೆ ನೀನ್ ಮಾಡಿರೋದು ನೆನ್ಪಿಲ್ಲ. ಅಂದ್ರೆ ಯಾರೋ ನಿನ್ಗೆ ಗೊತ್ತಿಲ್ದಿರೋ ಹಾಗೆ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ. ಅಕ್ಕ, ಸರಿಯಾಗಿ ನೆನ್ಪಿಸ್ಕೊ, ನೀನು ಇತ್ತೀಚೆಗೆ ಎಲ್ಲಾದ್ರೂ ಸಿಗ್ನೇಚರ್ ಮಾಡಿದ್ಯಾ?
ಬೇರೆ ಯಾವ್ದೋ ಪೇಪರ್ಸ್ ಅಂತ ಹೇಳಿ ಯಾರಾದ್ರೂ ನಿನ್ ಕೈಲಿ ಸಿಗ್ನೇಚರ್ ಮಾಡಿಸ್ಕೊಂಡಿದ್ರಾ? ಅದು ಅದಕ್ಕೆ ನನ್ಗೆ ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಿತ್ತು. ಈ ಪೇಪರ್ಸ್ಗೆ ನಿಮ್ಮನ್ನ ನಮ್ಮವ್ರನ್ನಾಗಿ ಮಾಡೋ ಪೇಪರ್, ಅಂದ್ರೆ ನಿಮ್ ಜಾಗನ ಈ ಮನೇಲಿ ಭದ್ರ ಮಾಡೋ ಪೇಪರ್. ನೀವು ಈ ಪೇಪರ್ಗೆ ಸೈನ್ ಮಾಡಿದ್ರೆ ನೀವು ಅಫಿಷಿಯಲಿ ನಮ್ಮನೆಯವರಾಗ್ತೀರಾ. ನಿಮ್ ಹೆಸರನ್ನ ಅಣ್ಣ ಹೆಸರ ಜೊತೆ ಸೇರಿಸಿ ರೇಷನ್ ಕಾರ್ಡ್ ಅಲ್ಲಿ ಹಾಕ್ಸ್ಬೇಕು. ಅದಕ್ಕೆ ಅಪ್ಲಿಕೇಶನ್ ತಂದಿದ್ದೀನಿ. ಇದು ಅದೇ ಪೇಪರ್ಸ್. ಅಪ್ಪ, ನಾನೊಂದ್ ನಿಮಿಷ ಬಂದೆ. ಅಕ್ಕ, ಆ ಮನೆ ಹಳಿ ಜೊತೆ ನೀವೇನ್ ಮಾಡ್ತಿದ್ರೆ? ಅವಳ ಜೊತೆ ಏನ್ ಮಾತಾಡ್ತಾ ಇದ್ರೆ? ನಿಮ್ಮನ್ನೇ ಕೇಳ್ತಾ ಇರೋದು. ಬಾಯ್ಬಿಟ್ ಮಾತಾಡಿ. ಅವಳಿಗೂ ನಿಮ್ಗೂ ಏನ್ ವ್ಯವಹಾರ ಇದೆ? ಅಷ್ಟಕ್ಕೂ ಅವಳು ಮತ್ತೆ ಅವಳ ಅಪ್ಪ ಇಲ್ಲಿಗೆ ಯಾಕೆ ಬಂದಿದ್ದು? ಏನಕ್ಕ, ಏನ್ ಹೀಗ್ ಕೇಳ್ತಾ ಇದ್ದೀರಾ? ಅವ್ರು ಯಾಕೆ ಬಂದಿದಾರ? ಆ ಪ್ರೇಮ ರಾಮ್ನ ಒತ್ತಾಯ ಮಾಡಿ ಮದ್ವೆ ಮಾಡ್ಕೊಂಡವಳು, ಸ್ನೇಹಗೆ ಅನ್ಯಾಯ ಮಾಡಿದವಳು. ಪ್ರೇಮ ಸ್ನೇಹಂಗ್ ಮಾಡಿದ ಅನ್ಯಾಯಕ್ಕೆ ಕರ್ಮ ಹೇಗ್ ವಾಪಸ್ ಹೊಡಿತಾ ಇದೆ ಅಂತ ನೋಡಿ ಖುಷಿ ಪಡಕ್ ಬಂದಿರ್ಬೋದು. ಅಷ್ಟೇ ಅಲ್ಲ ಅಕ್ಕ, ನಾನು ಕೂಡ ಇವತ್ತು ಆ ಪ್ರೇಮಗೆ ತಕ್ಕ ಶಾಸ್ತಿ ಆಗೋದನ್ನ ನೋಡ್ಕೊಂಡು ಹೋಗೋಕೆ ಬಂದಿರೋದು. ಹೇ, ನಿನ್ ಸೊಸೆ ಬಗ್ಗೆ ಹೇಗೆಲ್ಲ ಮಾತಾಡ್ತೀಯಲ್ಲ, ನಿನಗ್ ನಾಚಿಕೆ ಆಗಲ್ಲ ಮಹೇಶ್ವರಿ? ಪದೇ ಪದೇ ನಿನ್ ಸೊಸೆ ಅಂತ ಹೇಳ್ಬೇಡ ಅಕ್ಕ. ಅವಳು ಯಾವತ್ತು ನನ್ ಸೊಸೆ ಆಗೋದಕ್ ಸಾಧ್ಯ ಇಲ್ಲ. ಅವಳನ್ನ ನನ್ ಸೊಸೆ ಅಂತ ಈ ಜನ್ಮದಲ್ಲಿ ನಾನು ಒಪ್ಕೊಳ್ಳೋದು ಇಲ್ಲ. ಇವತ್ತು ಅವಳದು ಮತ್ತೆ ರಾಮ್ ಮದ್ವೆ ಅಮಾನತ್ತಾದ್ರೆ ಈ ಪ್ರಪಂಚದಲ್ಲಿ ನನ್ನಷ್ಟು ಖುಷಿ ಪಡೋಳು ಬೇರೆ ಯಾರು ಇರಲ್ಲ. ಅಕ್ಕ, ಹೊಟ್ಟೆ ತಾಳಾಗ್ತಿದೆ. ಮೊದ್ಲೇನಾದ್ರು ತಿನ್ಬಿಡ್ಬೇಕು. ಇವತ್ತ ಆ ಪ್ರೇಮಕ್ ಬಂದಿರೋ ಸ್ಥಿತಿ ನೋಡ್ತಾ ಇದ್ರೆ ನನ್ ಹೊಟ್ಟೆ ತುಂಬ ಹೋಗಿದೆ ಕಣ. ಅದು ನಿಜ ಬಿಡು.